ಒಂದು ಸಮಯ ಇತ್ತು ಭಾರತದಲ್ಲಿ ಎಲ್ಲರೂ ಚೆನ್ನಾಗಿ ಓದಿ ಒಂದು ಕೆಲ್ಸಕ್ಕೆ ಸೇರ್ಕೋಬೇಕು ಅಂತ. ಆದ್ರೆ ಇವತ್ತಿನ ಯಂಗ್ ಇಂಡಿಯಾ ಬೇರೆ ತರನೇ ಯೋಚನೆ ಮಾಡುತ್ತೆ. ಅವರಿಗೆ ಬರೀ ಕೆಲಸ ಮಾಡೋದು ಬೇಕಿಲ್ಲ, ಅವರು ಆಂಟ್ರಪ್ರನರ್ ಆಗಬೇಕು. ಇಂಥದ್ದೇ ಒಂದು ಧಮಾಕ ಐಡಿಯಾ ತರ್ತಾ ಇದ್ದಾರೆ ನಮ್ಮ ಮುಂದಿನ ಐಡಿಯಾ ಬಾಸ್, ನಮ್ಮ ಮುಂಬೈಯಿಂದ ಅಲಿಜಾ ಸೈಫ್ನಿ. ವೆಲ್ಕಮ್ ಅಲಿಜಾ, ವೆಲ್ಕಮ್ ಟು ಐಡಿಯಾ ಬಾಸ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಐಡಿಯಾ ಬಾಸ್ ಅಲಿಜಾ ಇಲ್ಲಿ ಕೇವಲ ಅವರ ಐಡಿಯಾವನ್ನ ತಂದಿದ್ದಾರೆ. ಸೊ ನಿಮ್ಮಿಂದ ಫಂಡಿಂಗ್ ಗಿಂತ ಜಾಸ್ತಿ ಮೆಂಟೋರ್ಶಿಪ್ ನ ಆಸೆ ಪಡ್ತಾ ಇದ್ದಾರೆ. ಸೊ ಅದ್ರ ಪ್ರಕಾರ ಚೆನ್ನಾಗಿ ಯೋಚನೆ ಮಾಡಿ ನಿಮ್ಮ ಪ್ರಶ್ನೆಗಳ ಗುಂಡನ್ನ ಹಾರಿಸಿ. ರೆಡಿ ಅಲಿಜಾ? ಎಸ್ ಸರ್. ಹಲೋ ಇನ್ವೆಸ್ಟರ್ಸ್, ನನ್ನ ಹೆಸರು ಅಲಿಜಾ ಸೈಫಿ. ನಾನು ಮುಂಬೈಯಿಂದ ಬಂದಿದ್ದೀನಿ. ನಿಮಗೆ ಗೊತ್ತಾ ಇಂಡಿಯಾನಲ್ಲಿ ದೊಡ್ಡ ಚಾಲೆಂಜ್ ಏನು ಅಂತ? ವೇರ್ ಇಸ್ ದ ಡಿಸ್ಕೌಂಟ್? ಇಂಡಿಯಾನಲ್ಲಿ ಎಲ್ಲದಕ್ಕಿಂತ ದೊಡ್ಡ ಚಾಲೆಂಜ್ ಏನಂದ್ರೆ ಇದು ಚೀಪಾಗಿ ಎಲ್ಲಿ ಸಿಗುತ್ತೆ ಅಂತ. ಅದ್ ಏನೇ ಆಗಿರ್ಲಿ, ಈ ಚಾಲೆಂಜ್ಗೆ ಆನ್ಸರ್ ಕೊಡೋದಕ್ಕೆ ಬರ್ತಿದೆ ಗ್ರೋಯಿಸ್. ಗ್ರೋಯಿಸ್ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್. ಇದು ಎಲ್ಲ ಕ್ವಿಕ್ ಕಾಮರ್ಸ್ ಪ್ಲಾಟ್ಫಾರ್ಮ್ಸ್ ನ ಪ್ರೈಸಸ್ ನ ಸ್ಕ್ಯಾನ್ ಮಾಡಿ ಕಂಪೇರ್ ಮಾಡಿ ನಿಮ್ಗೆ ಬೆಸ್ಟ್ ಡೀಲ್ಸ್ ನ ಕೊಡುತ್ತೆ. ಅದು ಇನ್ಸ್ಟೆಂಟ್ಲಿ. ಅದ್ರ ಜೊತೆಗೆ ಪ್ರಾಡಕ್ಟ್ ರೇಂಜ್, ಪ್ರಾಡಕ್ಟ್ ಅವೈಲಬಿಲಿಟಿ ಮತ್ತೆ ಎಲ್ಲ ಆಫರ್ಸ್ ಅಂಡ್ ಡಿಸ್ಕೌಂಟ್ಸ್ ಬಗ್ಗೆ ನಿಮ್ಗೆ ಅಪ್ಡೇಟ್ ಕೊಡುತ್ತೆ. ನೀವು ಐಟಮ್ ಟೈಪ್ ಮಾಡಿದ್ರೆ ಸಾಕು, ಗ್ರೋಯಿಸ್ ತಿಳಿಸ್ಬಿಡುತ್ತೆ ಬೆಸ್ಟ್ ಪ್ರಾಡಕ್ಟ್ ಅಂಡ್ ಚೀಪೆಸ್ಟ್ ಪ್ರಾಡಕ್ಟ್ ಎಲ್ಲಿದೆ ಅಂತ. ಸಿಂಪಲ್ UI, ರಿಯಲ್ ಟೈಮ್ ಪ್ರೈಸ್ ಅಲರ್ಟ್ಸ್ ಅಂಡ್ ಮಂತ್ಲಿ ಸೇವಿಂಗ್ಸ್ ಜೊತೆ ಗ್ರೋಯಿಸ್ ಆಗಲಿದೆ ನಿಮ್ಮ ಬಜೆಟ್ ಫ್ರೆಂಡ್ಲಿ BFF. ಅದು ನಿಮ್ಮ ಮನೆ ರೇಷನ್ ಆಗಿರ್ಲಿ ಅಥವಾ ಲಾಸ್ಟ್ ಮಿನಿಟ್ ಪಾರ್ಟಿ ಎಸೆನ್ಷಿಯಲ್ಸ್ ಆಗಿರ್ಲಿ, ಗ್ರೋಯಿಸ್ ಆಗಲಿದೆ ಪ್ರತಿಯೊಬ್ಬ ಸ್ಮಾರ್ಟ್ ಬಯರ್ ನ ಟ್ರಸ್ಟೆಡ್ ಪಾರ್ಟ್ನರ್. ಈಗ ಈ BFF ಗೆ ಬೇಕಾಗಿದೆ BF ಅಂದ್ರೆ ಬಿಗ್ ಫಂಡ್ಸ್. ಅದಕ್ಕೆ ನನ್ನ ಆಸ್ಕ್ ಏನಂದ್ರೆ 15 lakhs ಆನ್ ಅ ಡಿಸ್ಕೌಂಟ್ ಆಫ್ 25% ವಿತ್ ಕನ್ವರ್ಟಬಲ್ ನೋಟ್. ಸೊ ಟೈಟನ್ಸ್, ರೆಡಿ ಇದ್ದೀರಾ ನಮ್ ಜೊತೆ ಕೈ ಜೋಡಿಸೋದಕ್ಕೆ ಟು ಮೇಕ್ ಗ್ರೋಸರಿ ಶಾಪಿಂಗ್ ಈಸಿ ವಿತ್ ಗ್ರೋಯಿಸ್? ಲವ್ಲಿ, ಇಟ್ಸ್ ದ ಫಾಸ್ಟೆಸ್ಟ್ ಪಿಚ್. ವೆರಿ ಗುಡ್. ಸ್ವಲ್ಪ ನಾನು ತಿಳ್ಕೊಳಕ್ ಇಷ್ಟಪಡ್ತೀನಿ ನಿಮ್ಮ ಬ್ಯಾಕ್ಗ್ರೌಂಡ್ ಏನಿದೆ ಅಂತ. ನೀವು ಏನ್ ಓದಿದ್ದೀರಾ? ನಿಮ್ಗೆ ಈ ಐಡಿಯಾ ಯಾಕೆ ಬಂತು, ಹೇಗ್ ಬಂತು? ಸೊ ಬೇಸಿಕ್ಲಿ ನನ್ಗೆ ಇವಾಗ 18 ವರ್ಷ ಅಂಡ್ ಸೊ ನಮಗಂತೂ ಈ ವಯಸ್ಸಲ್ಲಿ ಒಂದು ಐಡಿಯಾ ಕೂಡ ಇರ್ತಿರ್ಲಿಲ್ಲ. ಇವರು ಏನ್ ಮಾಡ್ಬೇಕು ಅನ್ನೋ ಐಡಿಯಾನೇ ಮಾಡ್ಬಿಟ್ಟಿದ್ದಾರೆ. ಅಯ್ಯೋ, ಅದಕ್ಕಿಂತ ದೊಡ್ಡ ಐಡಿಯಾ 15 ಲಕ್ಷ ಕೊಟ್ಬಿಡಿ, ಅದು ಕನ್ವರ್ಟೇಬಲ್ ನೋಟ್ ಅಲ್ಲಿ. ಅದು ತುಂಬಾ ದೊಡ್ಡ ಐಡಿಯಾ ನೋಡಿ. ಏಜ್ ನಲ್ಲಿ ಐಡಿಯಾ ಯೋಚಿಸೋದು, ಬಿಸ್ನೆಸ್ ಯೋಚಿಸೋದು ಇದೇ ದೊಡ್ಡ ವಿಷಯ. Thank you so ಸ್ವಲ್ಪ much, sir. ಎಜುಕೇಶನ್ ಬಗ್ಗೆನೂ ಹೇಳಿ, ಮತ್ತೆ ಸ್ವಲ್ಪ Yes. ಥಾಟ್ಸ್ ಬಗ್ಗೆನೂ ಹೇಳಿ Yes, sir. ನಿಮ್ದು. So ಐ ಆಮ್ ಪರ್ಸ್ಯೂಯಿಂಗ್ ಅ ಡಿಗ್ರಿ. ನಾನು ಡಿಗ್ರಿ ಮಾಡ್ತಾ ಇದ್ದೀನಿ ವಿಚ್ ಇಸ್ BBA. ಅದು ಬ್ರಾಂಡಿಂಗ್ ಅಂಡ್ ಅಡ್ವರ್ಟೈಸಿಂಗ್ ಸ್ಪೆಷಲೈಸೇಷನ್ ಅಲ್ಲಿ, ಸ್ಕೂಲ್ ಆಫ್ ಬ್ರಾಂಡಿಂಗ್ ಅಂಡ್ ಅಡ್ವರ್ಟೈಸಿಂಗ್. ಅಂಡ್ ಈ ಐಡಿಯಾ ಒರಿಜಿನೇಟ್ ಆಗಿದ್ದು ನನ್ನ ಸ್ವಂತ ಎಕ್ಸ್ಪೀರಿಯನ್ಸ್ ಇಂದ, ಯೂಸರ್ ಎಕ್ಸ್ಪೀರಿಯನ್ಸ್ ಇಂದ. ಅಂಡ್ ನಾನು ಡೈಲಿ ಯೂಸರ್. ಯೂಶಲಿ ಎಕ್ಸಾಮ್ ಟೈಮ್ನಲ್ಲಿ ಸ್ನಾಕ್ಸ್, ರಿಫ್ರೆಶ್ಮೆಂಟ್ಸ್ ಹೀಗೆ ಏನೇನೆಲ್ಲ ಬೇಕಾಗ್ತಾ ಇರುತ್ತೆ. ಸೊ ಆ ಟೈಮ್ನಲ್ಲಿ ಈ ಐಡಿಯಾ ಒರಿಜಿನೇಟ್ ಆಯ್ತು. ಇಫ್ ಐ ಆಮ್ ಸಫರಿಂಗ್ ಫ್ರಮ್ ದಿಸ್ ಪ್ರಾಬ್ಲಮ್ ಅಂದ್ರೆ ನಾನು ಆಪ್ಸ್ ನ ಜಗಲ್ ಮಾಡಿ ಎಲ್ಲಿ ಅವೈಲಬಿಲಿಟಿ ಇದೆ, ಎಲ್ಲಿ ಡೆಲಿವರಿ ಇದೆ, ಎಲ್ಲಿ ಪ್ರೈಸ್ ಕಮ್ಮಿ ಇದೆ ಅಂತ. ಸೊ ನನ್ ಹಾಗೇನೆ ಇನ್ನೊಂದಷ್ಟು ಜನ ಯೂಸರ್ಸ್ ಇದ್ದೇ ಇರ್ತಾರೆ ಅಂತ. ಆಮೇಲೆ ಐಡಿಯಾ ಬಾಸ್ ಪ್ಲಾಟ್ಫಾರ್ಮ್ ಬಗ್ಗೆ ಗೊತ್ತಾಯ್ತು. ಫಾರ್ ಶ್ಯೂರ್ ಐಲ್ ಗೋ ಫಾರ್ ಇಟ್ ಅಂತ ಡಿಸೈಡ್ ಮಾಡಿದೆ. ಇವರು ನಮ್ಮ ಕಾಲೇಜಲ್ಲಿ ಆಂಟ್ರಪ್ರಿನರ್ ಸೆಲ್ ಕೂಡ ನಡೆಸ್ತಾರೆ. That's very nice, very nice. ನನಗೆ ಈ ಐಡಿಯಾದಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ, ಯಾಕಂದ್ರೆ ನಾನು 100% ಆನ್ಲೈನ್ ಶಾಪರ್ ಮತ್ತೆ ನಾನು ಒಬ್ಸೆಸ್ಡ್ ವಿತ್ ಡಿಸ್ಕೌಂಟ್ಸ್. ರಿಯಲಿ. ಈಗ ನಂದು ಒಂದು ಸ್ಪೆಸಿಫಿಕ್ ಕ್ವಶನ್ ಇದೆ. ನೀವು ಹೇಳಿದ್ರಿ ನೀವು ಕ್ವಿಕ್ ಕಾಮ್ ಪ್ಲಾಟ್ಫಾರ್ಮ್ಸ್ದು ಅಗ್ರಿಗೇಷನ್ ನೋಡ್ಕೊಂಡು ನೀವು ಪ್ರಾಡಕ್ಟ್ ಮಾಡಿದೀರಾ. ರೈಟ್ ಸರ್. ಹಾಗಾದ್ರೆ ನೀವು ಬರೀ 4 ಪ್ಲಾಟ್ಫಾರ್ಮ್ ಅಲ್ಲಿ ಕೆಲಸ ಮಾಡೋಕ್ ಬಯಸ್ತೀರಾ ಅಥವಾ ಮೋರ್ ಪ್ಲಾಟ್ಫಾರ್ಮ್? ವಾಟ್ ಇಸ್ ದ ಐಡಿಯಾ? ವಿಲ್ ಫೋಕಸ್ ಆನ್ ಕ್ವಿಕ್ ಕಾಮರ್ಸ್ ರೈಟ್ ನೌ. ಸೊ 4 ಪ್ಲಾಟ್ಫಾರ್ಮ್ಸ್. ಯಾ. ಸೊ ಬೇಸಿಕ್ಲಿ ಕ್ವಿಕ್ ಕಾಮರ್ಸ್ ನಲ್ಲಿ ಬೇರೆ ಪ್ಲಾಟ್ಫಾರ್ಮ್ಸ್ ಬರುತ್ತೆ. ಸೊ ಅವ್ರ ಜೊತೆ ನಾವು ಕೆಲಸ ಮಾಡ್ತೀವಿ. ಎಲ್ಲಾ ಬ್ರಾಂಡ್ಸ್ ತಮ್ಮ IT ಸಿಸ್ಟಮ್ ನಲ್ಲಿ ಏನ್ ಪ್ರಯತ್ನ ಮಾಡುತ್ತಂದ್ರೆ ಅದು ಎಲ್ಲಾ ಪೋರ್ಟಲ್ಸ್ಗೆ ಒಂದೇ ಪ್ರಾಡಕ್ಟ್ ಒಂದೇ ಪ್ರೈಸಿಂಗ್ ನ ಕೊಡೋದಕ್ಕೆ. ಈಗ ನಿಮ್ಮ ಬ್ರಾಂಡ್ಸ್ ಅಲೈನ್ ಆಗ್ಬಿಡತ್ತೆ ಎಲ್ಲಾ ಜಾಗದಲ್ಲೂ ಒಂದೇ ಪ್ರೈಸಿಂಗ್ ನ ಕೊಡೋದಕ್ಕೆ. ಆಗ ನಿಮ್ಮ ಈ ಮಾಡೆಲಿಂಗ್ ಏನಿದೆ ಅದ್ರ ಯೂಸ್ ಕೇಸ್ ಏನಿದೆ? ಪ್ರತಿಯೊಂದು ಕ್ವಿಕ್ ಕಾಮರ್ಸ್ ನಲ್ಲಿ ಏನಂದ್ರೆ ಪ್ರಾಡಕ್ಟ್ಸ್ ನಲ್ಲಿ ಸ್ವಲ್ಪ ಆದ್ರೂ ಡಿಫರೆನ್ಸ್ ಇದ್ದೇ ಇರುತ್ತೆ. ಅದು 2% ಇರ್ಬೋದು ಅಥವಾ 5% ಇರ್ಬೋದು. ಪ್ರೈಸ್ ಇಸ್ ನಾಟ್ ದಿ ಓನ್ಲಿ ಫ್ಯಾಕ್ಟರ್ ವಿ ಆರ್ ವರ್ಕಿಂಗ್ ಆನ್. ನಾವು ಪ್ರೈಸ್ ಮೇಲೂ ವರ್ಕ್ ಮಾಡ್ತೀವಿ, ಪ್ರಾಡಕ್ಟ್ ರೇಂಜ್, ಪ್ರಾಡಕ್ಟ್ ಅವೈಲಬಿಲಿಟಿ, ಆಫರ್ಸ್ ಅಂಡ್ ಡಿಸ್ಕೌಂಟ್ ಅಂಡ್ ಡೆಲಿವರಿ ಸ್ಪೀಡ್ ಮೇಲೂ ವರ್ಕ್ ಮಾಡ್ತೀವಿ. ಸೊ ಪ್ರೈಸ್ ಕೂಡ ಒಂದು ಆಸ್ಪೆಕ್ಟ್, ಅದ್ರ ಜೊತೆಗೆ ಬೇರೆ ಕ್ಯಾಟಗರೀಸ್ ಕೂಡ ಇದೆ, ಅದ್ರ ಮೇಲೂ ವರ್ಕ್ ಮಾಡ್ತೀವಿ. ಇಲ್ಲಿ ಸ್ಪೆಷಲಿ ಕ್ವಿಕ್ ಕಾಮ್ ಅಲ್ಲಿ ಅವೈಲಬಿಲಿಟಿ ತುಂಬಾ ಕ್ರೂಷಿಯಲ್ ಇದೆ. ಆ ಪಿನ್ ಕೋಡ್ ಅಲ್ಲಿ, ಆ ಟೈಮ್ ಅಲ್ಲಿ, ಆ ಡಾರ್ಕ್ ಸ್ಟೋರ್ ಅಲ್ಲಿ ಪ್ರಾಡಕ್ಟ್ ಅವೈಲೇಬಲ್ ಇದೆಯಾ ಅಥವಾ ಇಲ್ವಾ, ಅದು ಯಾವಾಗ್ಲೂ ಚೇಂಜ್ ಆಗ್ತಾ ಇರುತ್ತೆ. ಮತ್ತೆ ಇನ್ನೊಂದು ವಿಷಯ ಅವಳು ಹೇಳಿದ್ದೇನೆಂದ್ರೆ ಈ ಕಾಮರ್ಸ್ ಅಲ್ಲಿ ಯಾವಾಗ್ಲೂ ಈಗ ಬಿಕಾಸ್ ಈ ಪ್ಲಾಟ್ಫಾರ್ಮ್ಸ್ 6, 8, 10 ವರ್ಷದಿಂದ ಕೆಲಸ ಮಾಡ್ತಿದಾವೆ, ಬ್ರಾಂಡ್ಸ್ಗೆ ಅರ್ಥ ಆಗಿದೆ ಹೇಗೆ ಪ್ರೈಸ್ ಕ್ವಾಲಿಟಿ ಮೇಂಟೈನ್ ಮಾಡೋದು ಅಂತ. ಅಂಡ್ ದ ಪ್ಲಾಟ್ಫಾರ್ಮ್ಸ್ ಆರ್ ನಾಟ್ ಇನ್ ದ ಡಿಸ್ಕೌಂಟಿಂಗ್ ಫೇಸ್.